ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಈ ವ್ಲಾಗ್ ಬಂದುಬಿಟ್ಟು 14ನೇ ತಾರೀಕು ರೀ, ಚಿಲ್ಡ್ರನ್ಸ್ ಡೇದು. ನನಗೆ ವಿಡಿಯೋ ಎಡಿಟ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಇವತ್ತು ಮಾಡ್ತಿದ್ದೀನಿ ನಾನು ಇದನ್ನು. ನಮ್ಮ ಯಜಮಾನ್ರು ಕಸ್ಬಾರ್ಗೆ ಕಟ್ತಿದ್ದಾರೆ ರೀ, ಕಡ್ಡಿ ಬಾರ್ಗೆ. ಹೊರಗಡೆ ಬಳಿಯೋಕ್ಕಿಲ್ಲ ರೀ, ಹೊರಗಡೆ ಒಂದಿತ್ತು, ಅದು ಎಲ್ಲಿ ಹೋಗಿತ್ತು ಎಲ್ಲಿದೆ ಅಂತ ಕಾಣ್ತಾ ಇಲ್ಲ. ಅದಕ್ಕೆ ಇವಾಗ ಕಡ್ಡಿಗಳೆಲ್ಲ ತೆಗ್ದಿಟ್ಟಿದ್ವಿ. ನಮ್ಮ ಯಜಮಾನ್ರೆಲ್ಲ ಕಟ್ಟಿ ಕೊಟ್ಟಿದ್ದಾರೆ. ನಾನು ನೋಡೋಣ ಒಂದ್ಸಲ ಟ್ರಯಲ್ ಅಂತ ಬಳಿತಾ ಇದ್ದೀನಿ. ನಮ್ಮ ಯಜಮಾನ್ರು ಬಂದು ನಾನು 2 ಕಸ್ಬಾರಿಗೆಯಿಂದ ಬಳಿತಾ ಇದ್ದರೆ ನಮ್ಮ ಯಜಮಾನ್ರು ನಗ್ತಿದ್ದಾರೆ. ನೀನೇ ನೋಡಮ್ಮ ಎರಡು ಕಸ್ಬಾರಿಗೆಯಿಂದ ಬಳಿಯೋದು, ಎಲ್ಲರೂ ಒಂದು ಕಸ್ಬಾರಿಗೆಯಿಂದ ಬಳಿಯೋದು ನಾನು ನೋಡೀನಿ ಅಂತ ಹೇಳಿದರು. ಅಷ್ಟರಲ್ಲಿ ನನ್ನ ಕಸ ಬಳಿಯೋದು ಮುಗೀತು ರೀ. ಇವತ್ತು ನಮ್ಮ ತಂಗಿ ಮಗಳದ್ದು ಬರ್ತಡೇ ಐತೆ. ಬಂದು ಕರೆದಿದ್ದಾಳೆ, ಹಿಂಗೆ ನಮ್ಮ ಮಗಳದ್ದು ಬರ್ತಡೇ ಐತೆ ಅಕ್ಕ, ಬಾ ಮನೆಗೆ ಅಂತ ಹೇಳಿದರು. ಅದಕ್ಕೆ ನಾವು ಹೋಗಿದ್ವಿ ಅವ್ರ ಮನೆಗೆ. ಇಲ್ಲಿ ನೋಡ್ರಿ ನಮ್ಮ ಯಜಮಾನ್ರ ಮಕ್ಕಳ ಕಡೆ ಆಡ್ಕೊಂಡು ಕುಂತಿದ್ದಾರೆ. ನಾನು ಒಳಗಡೆ ಹೋಗಿ ನಮ್ಮ ತಂಗಿ ಗುಲಾಬ್ ಜಾಮ್ ಮಾಡಕ್ಕ ಅಂತಂದ್ಲು. ಸರಿ ಮಾಡೋಣ ಅಂತೇಳಿ ಎಲ್ಲ ಅವರು ಪಾತ್ರೆ ತಕ್ಕೊಡು ಅಂತಂದೆ, ತಕ್ಕೊಟ್ಲು. ಯಾಕೆಂದರೆ ಗುಲಾಬ್ ಜಾಮ್ ಇವಾಗ ಮಾಡಿದ್ರೇ ಸಾಯಂಕಾಲ ಎಲ್ಲ ಚೆನ್ನಾಗಿರ್ತೈತೆ ಅಂತೇಳಿ ಇವಾಗೆ ಮಾಡಿಡೋಣ ಅಂತ ಹೇಳಿದ್ಲು. ಸರಿ ಹೇಳಮ್ಮ ಅಂಥೇಳಿ ಗುಲಾಬ್ ಜಾಮ್ ಮಾಡ್ತಾಯಿದ್ದೀವಿ ರೀ. ನಮ್ಮ ತಂಗಿಗೆ ಅಷ್ಟು ಬರಲ್ಲ ಗುಲಾಬ್ ಜಾಮ್ ಮಾಡೋಕ್ಕೆ. ಅದಕ್ಕೆ ನೀನೇ ಮಾಡೋಕ್ಕ, ನನಗೆ ಬರೋದಿಲ್ಲ ಅಂದರೆ, ಇಲ್ಲಮ್ಮ ನೀನೇ ಮಾಡಂತ ನಾನು ಅಂತಿದ್ದೀನಿ. ಇಲ್ಲ ನೀನೇ ಮಾಡೋದಂತ ಸರಿ ಅಂಥೇಳಿ ಒಂದು ಸಾರಿ ಹೇಳ್ಕೊಡ್ತಿದ್ದೀನಿ. ನೋಡಮ್ಮ ಇಷ್ಟು ಅಳತೆಗೆ ಸಕ್ಕರೆ ಎಲ್ಲ ಹಾಕ್ಕೋಬೇಕಂತೇಳಿ. ಆದರೆ ಗುಲಾಬ್ ಜಾಮ್ ಮಾಡೋದು ನಮ್ಮ ತಂಗಿಗೆ ಎಷ್ಟು ಸಾರಿ ಹೇಳ್ಕೊಟ್ರು ಸಹ ತಾನು ಎದಕ್ಕೇನು ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಎಷ್ಟು ಸಾರಿ ಗುಲಾಬ್ ಜಾಮ್ ಮಾಡಿದರೂ ನನ್ನನ್ನೇ ಕರಿತಾಳೆ. ನಾನು ಮಾಡಿದರೆ ತಾನು ಇಷ್ಟಪಟ್ಟು ತಿಂತಾಳೆ. ಆದರೆ ನಮ್ಮ ತಂಗಿರ ಮನೆಗೆ ಬಂದಿದ್ದಕ್ಕೆ ನನ್ನ ಮಕ್ಕಳಿಗೆ ಭಾಳ ಸಂಭ್ರಮ ಆಗಿಬಿಟ್ಟಿದೆ. ನೋಡ್ರಿ ಎಷ್ಟು ಖುಷಿಯಿಂದ ಆಡ್ಕೊತಾ ಇದ್ದಾರೆ. ಯಾಕೆಂದರೆ ನಮ್ಮ ತಂಗಿ ಒಬ್ರಿಗೂ ಮಕ್ಕಳನ್ನ ಹೊಡ್ಕೊಳಲ್ಲ ರೀ. ಅವ್ರು ಎಷ್ಟೇ ಚಿದುಗು ಮಾಡಿದ್ರು, ಎಷ್ಟು ಸಿಟ್ಟು ಬರೋ ಕೆಲಸಗಳು ಮಾಡಿದ್ರೂ ಸಮಾಧಾನವಾಗಿರ್ತಾಳೆ. ಅದೇ ನಾನಾದರೆ ಸ್ವಲ್ಪ ಸಿಟ್ಟಾಗಿ ಒಂದೇಟನ್ನು ಹಾಕ್ಕೊತೀನಿ. ಆದರೆ ನಮ್ಮ ತಂಗಿ ಒಂದೇಟು ಹೊಡಿಯಲ್ಲ ರೀ. ಅವ್ರಿಗೆ ರಮಿಸ್ತಾಳೆ, ಇಲ್ಲಾಂದ್ರೆ ಅವ್ರು ಏನು ಮಾಡಿದ್ರು ಸುಮ್ಮನೆ ನೋಡ್ಕೊಂಡು ಕೂತ್ಕೊತಾಳೆ. ಅಂದರೆ ದೊಡ್ಡ ತಪ್ಪುಗಳು ಅಂಥವೇನ ಮಾಡಿದಾಗ ಮಾತ್ರ ಗದರಿಸ್ತಾಳೆ, ಒಂದೆರಡೇ ಟಕ್ಕೊತಾಳೆ ಅಷ್ಟೇ. ಹೊರತಾಗಿ ನಮ್ಮಂಗೆ ಬೇಗ ನಮ್ಮ ತಂಗಿಗೆ ನನ್ನಂಗೆ ಸಿಟ್ಟು ಬರೋದೇ ಇಲ್ಲ ರೀ. ಅದಕ್ಕೆ ನನ್ನ ಮಕ್ಕಳಿಗೆ ನಮ್ಮ ತಂಗಿ ಮನೆ ಅಂದರೆ ಫಸ್ಟು ಓಡಿ ಬರ್ತಾರೆ. ಈಗ ಗುಲಾಬ್ ಜಾಮ್ಗೆ ಉಂಡೆ ಮಾಡೋದೆಲ್ಲ ಮುಗೀತ್ರಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಹಾಗೆ ಸೈಡಿಗೆ. ಈಗ ಅದರಲ್ಲೆಲ್ಲ ಹಾಕಿಬಿಟ್ಟಿದ್ದೀನಿ. ಅದೆಲ್ಲ ಕೆಂಪಗಾಗೋವರೆಗೆ ಬಿಟ್ಟು ಹಾಗೆ ಸೈಡ್ಗೆ ಪಾನಕ ಕುದಿಸೋಕೆ ಇಟ್ಟಿದ್ದೀನಿ ರೀ. ಅದೇನು ಫುಲ್ ಪಾಕ ಇರಬೇಕಂತ ಏನಿಲ್ಲ, ಜಸ್ಟ್ ಒಂದು ಎಳೆ ಪಾಕ ಬಂದರೆ ಸಾಕು, ಚೆನ್ನಾಗಿರ್ತೈತೆ. ಜಾಸ್ತಿ ಪಾಕ ಇದ್ರೂ ಆ ಸಿಹಿಗೆ ತಿನ್ನೋಕ್ಕಾಗೋದಿಲ್ಲ ನಮಗೆ. ಒಂದೆಳೆ ಪಾಕ ಬಂದುಬಿಟ್ರೆ ನಾನು ಸ್ಟವ್ ಆಫ್ ಮಾಡ್ಕೊಂಬಿಡ್ತೀನಿ ರೀ. ಜಾಮೂನುಗಳು ಉರಿತಾ ಇದ್ದರೆ ನಮ್ಮ ತಂಗಿ ಬಂದ್ರಿ, ಮಾತಾಡ್ಕೊಂಡು ನಿಂತಿದ್ದಾಳೆ. ನಮ್ಮ ತಂಗಿಗೆ ಭಾಳ ಸಂತೋಷ ಆಗಿದೆ ನಾನು ಅವ್ರ ಮನೆಗೆ ಹೋಗಿದ್ದ ಸಲುವಾಗಿ. ಗಂಡು ಮಕ್ಕಳಿಗೆ ಸಂತೋಷ ಆಗುತ್ತಾ ಇಲ್ಲ ಗೊತ್ತಿಲ್ಲ ರೀ. ಆದರೆ ಹೆಣ್ಮಕ್ಳು ಇದ್ದಿದ್ದು ಮನೆಯಲ್ಲಿ ಅಕ್ಕ ತಂಗಿಯರು ಒಂದೇ ಕಡೆ ಕೂಡಿದರೆ ಅದೆಷ್ಟೋ ಸಂಭ್ರಮ ಅಂದರೆ ಸಂಭ್ರಮ. ಏನು ಕೊಟ್ಟರು ಆ ಖುಷಿ ಹಿಂದಿರುಗಿ ಬರೋದಿಲ್ಲ. ಅದಕ್ಕೆ ಅಕ್ಕ ತಂಗಿಯರು ಇದ್ದವರು ಜಗಳ ಮಾಡ್ಕೋಬಾರ್ದು, ಮನಸ್ತಾಪ ಮಾಡ್ಕೋಬಾರ್ದು. ಏಕೆಂದರೆ ಅವೆಲ್ಲ ಮಾಡ್ಕೊಂಡ್ರೆ ಅಕ್ಕ ತಂಗಿಯರ ಮಧ್ಯದಲ್ಲಿರುವಂಥ ಪ್ರೀತಿಯು ಜಾಸ್ತಿ ಇರಲ್ಲ ರೀ, ಕಡಿಮೆ ಹಾಕ್ಕೊತ ಬಂದುಬಿಡ್ತೈತೆ. ಆದರೆ ನಾನು ಎಷ್ಟು ಲಕ್ಕಿ ಅಂದರೆ ರೀ, ನಮ್ಮ ತಂಗಿ ನನ್ನ ಭಾಳ ಅಂದರೆ ಭಾಳ ಪ್ರೀತಿಸ್ತಾಳೆ ರೀ. ಅಕ್ಕನಕಿನ ನನ್ನ ತಾಯಿ ಸ್ಥಾನದಲ್ಲಿಟ್ಟು ನನ್ನನ್ನು ನೋಡ್ತಾಳೆ. ನನ್ನ ಯಾವಾಗಲೂ ನನ್ನ ರೆಸ್ಪೆಕ್ಟಿಂದನೇ ಮಾತಾಡ್ತಾಳೆ. ನಾನಾದರೂ ಒಂದು ಮಾತು ನಮ್ಮ ತಂಗಿನ ಬೈತೀನೇನೋ, ನಮ್ಮ ತಂಗಿ ಒಂದು ದಿನನೂ ನನ್ನ ಬೈಯಲ್ಲ ರೀ. ನಾನು ಏನನ್ನು ಬೈದ್ರೂ ಆಯ್ತಕ್ಕ, ಸರಿ ಅಕ್ಕ ಇಷ್ಟೇ ಅಂತಾಳ್ರಿ. ನಾನು ಅನ್ಕೊತೀನಿ ಈ ಜನ್ಮಕ್ಕೆ ದೇವನೇ ನನಗೆ ಎಷ್ಟು ಒಳ್ಳೆ ತಂಗಿನ ಕೊಟ್ಟಿಯಲ್ಲ ಅನ್ಕೊತೀನಿ ನಾನು. ಆದರೆ ಭಾಳ ಜನ ಮನೆಯಲ್ಲಿ ಹಿಂಗಿರಲ್ಲ ರೀ. ಬರೀ ಸ್ವಾರ್ಥ, ಪ್ರೀತಿ ಇರಲ್ಲ, ಅಸೂಯೆ. ಆದರೆ ನಾನು ಎಷ್ಟೋ ಲಕ್ಕಿ ರೀ. ನಮ್ಮ ತಂಗಿ ತಾನೇನು ತಗೊಂಡ್ರು ಇಲ್ಲ ನಮ್ಮ ತವ್ರ ಮನೆಯವ್ರು ಏನು ಕೊಟ್ಟರು ತಾನು ಚೆನ್ನಾಗಿ ಹೇಳ್ತಾಳೆ. ಅಕ್ಕಗೂ ಕೊಡ್ರಿ, ಅಕ್ಕನಿಗೆ ಮಾಡಿರಿ, ಅಕ್ಕನಿಗೆ ಕೊಟ್ಟು ಮಾಡಿದ್ರೇ ನನಗೆ ಕೊಡ್ರಿ, ಇಲ್ಲಾಂದರೆ ನನಗೆ ಬೇಡ ಅಂತ ಚೆನ್ನಾಗಿ ಹೇಳ್ತಾಳೆ ತಾಯಿಗೆ. ಈಗ ನೋಡ್ರಿ ಪಾಕ ರೆಡಿ ಆಯಿತು. ನಮ್ಮ ತಂಗಿ ಗ್ಯಾಸ್ ಆಫ್ ಮಾಡಿದ್ಲು. ಈ ಕಡೆಗೆ ಜಾಮೂನು ಕೆಂಪಗೆ ಆಗ್ತಾ ಇದ್ದಾವ್ರಿ. ನಮ್ಮ ತಂಗಿಗೆ ಭಾಳ ಅಂದರೆ ಭಾಳ ಸಂತೋಷ ಆಗಿಬಿಟ್ಟೈತೆ ರೀ ಇವತ್ತು. ಅದರಲ್ಲಿ ಮಗಳದೊಂದು ಬರ್ತಡೇ. ನಮ್ಮ ತಂಗಿ ದೊಡ್ಡ ಮಗಳದ್ದು ಚಿಲ್ಡ್ರನ್ಸ್ ಡೇನೇ ರೀ. ಅವತ್ತೇ ತಾನು ಹುಟ್ಟಿದ್ದು, November 14th.
ಅದು ಸ್ಪೆಷಲ್ ಡೇ ನಮ್ಮ ಮನೆಯಲ್ಲಿ. ಯಾಕೆಂದರೆ ನಮ್ಮ ಮನೆಯಲ್ಲಿ ಫಸ್ಟು ಹುಟ್ಟಿದ್ದೇ ತಾನೇ ನಮಗೆ ಚಿಕ್ಕ ಮಗಳವಾಗ. ಇವಾಗಾದ್ರೂ ಆ ಮಗಳಿಗಿರೋಂಥ ಪ್ರೀತಿ ಕಡಿಮೆ ಆಗಿಲ್ಲ ರೀ. ಅದೇ ಪ್ರೀತಿಯಲ್ಲೇ ತಾನು ಬೆಳೀತಾ ಇದ್ದಾಳೆ. ಜಾಮೂನ್ ಎಲ್ಲ ಈಗ ಹುರಿಯೋದು ಆಯ್ತು ರೀ. ನೋಡಿರಿ ಚೆನ್ನಾಗಿ ಆಗಿದ್ದಾವೆ. ಈ ಕಲರಲ್ಲಾದರೆ ಚೆನ್ನಾಗಿ ರುಚಿಯಾಗಿರ್ತಾವೆ ರೀ. ಒಳಗೆಲ್ಲ ಬೆಂದಿರುತ್ತೆ. ಈ ಬಣ್ಣದಾಗ ಬಂದಿಲ್ಲ ಅಂತಂದರೆ ಒಳಗೆಲ್ಲ ಹಿಟ್ಟಿಟ್ಟು ಹಾಗೆ ಇರ್ತಿದ್ವಿ. ಈ ಬಣ್ಣದಾಗ ಬಂದರೆ ಗುಲಾಬ್ ಜಾಮೂನ್ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣುತ್ತಾ, ಹಾಗೆ ಒಳಗೂ ಸಹ ಬೆಂದಿರುತ್ತೆ. ಇವನ್ನ ಪಾಕದಲ್ಲಿ ಬಿಸಿ ಇರೋ ಪಾಕದಲ್ಲೇ ಹಾಕಿಬಿಡ್ಬೇಕು ರೀ. ಪಾಕ ತಣ್ಣಗಾಗಬೇಕಂತೇನಿಲ್ಲ, ಬಿಸಿ ಪಾಕದಲ್ಲಿ ಹಾಕಿ ನಾವು ಮುಚ್ಚಿಟ್ಟು ಬಿಟ್ಟರೆ ಸಾಯಂಕಾಲವರೆಗೆ ಎಲ್ಲ ರೆಡಿ ಆಗಿಬಿಟ್ಟಿರ್ತಾವೆ. ನೋಡಿರಿ ನಾನು ಮಾಡಿದಂಥ ಗುಲಾಬ್ ಜಾಮೂನ್ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿರಿ. ಒಂದು ವೇಳೆ ನಾನೇನೋ ತಪ್ಪು ಮಾಡಿದ್ರೆ ನನಗೆ ಕ್ಷಮಿಸ್ರಿ. ಇವಾಗ ಇದೆಲ್ಲ ಮುಗೀತು ರೀ. ಈಗ ಸಾಯಂಕಾಲ ಆಗೈತಿ ರೀ. ಈಗ ಸಾಯಂಕಾಲ ಮನೆ ಕಡೆ ಇದ್ದವ್ರಿಗೆಲ್ಲ ಚಾಕ್ಲೇಟ್ ಕೊಟ್ಬಾ ಅಂತ ನಮ್ಮ ತಂಗಿ ಹೇಳಿದ್ದಾಳೆ. ಇಲ್ಲಮ್ಮ ನೀನೇ ಹೋಗಿ ಕೊಟ್ಬಾ ಅಂತ ನಮ್ಮ ತಂಗಿಗೆ ಹೇಳಿದ್ರೆ, ಇಲ್ಲಕ್ಕ ನನಗೆ ಸುಸ್ತಾಗಿದೆ ಮನೆಯಲ್ಲಿ ಕೆಲಸ ಮಾಡಿ, ನೀನೇ ಹೋಗಿ ಕರ್ಕೊಂಡೋಗಿ ಎಲ್ಲರಿಗೆ ಕೊಟ್ಟು ಬಂದುಬಿಡಕ್ಕ ಅಂತಂದ್ಲು. ಸರಿ ಅಂತ ಇನ್ನು ಹುಡುಗರಿಗೆ ಫೋಟೋ ಇಳಿಸ್ತಾಯಿದ್ದೀನಿ ರೀ. ನಗರಿ ಅಂದರೆ ನಮ್ಮ ಮಕ್ಕಳು ಹೇಗೆ ನಗುತ್ತಾರೆ ನೋಡಿರಿ. ನಮ್ಮ ಮಗಳು ಚಿಕ್ಕ ಮಗಳು ಎಷ್ಟು ಬೇಷ್ ನಗುತ್ತಾ ಇದ್ದಾಳೆ. ಈಗ ನಾವು ಚಾಕ್ಲೇಟ್ ಕೊಡೋಕೆ ಹೋಗ್ತಾ ಇದ್ದೀವಿ ರೀ. ಬರ್ತ್ಡೇ ಗರ್ಲ್ಕಿನ್ನ ಈ ಆಜು ಬಾಜು ಇದ್ದಂಥ ಈ ಮಕ್ಕಳಿಗೆ ಸಂಭ್ರಮ ಆಗಿಬಿಟ್ಟಿದೆ ರೀ. ಈಗ ನೋಡಿರಿ ಎಲ್ಲರಿಗೆ ಕೊಟ್ಟು ಬಂದುಬಿಟ್ಟಿವಿ. ನಮ್ಮ ತಂಗಿ ಏನೇನು ಅಡುಗೆ ಮಾಡಿದ್ದಾಳೆ ಬರ್ರಿ ನಿಮಗೆ ತೋರಿಸ್ತೀನಿ. ಗುಲಾಬ್ ಜಾಮ್ ರೆಡಿ ಆಗಿದೆ. ನೆಕ್ಸ್ಟ್ ಪಲಾವ್ ಅನ್ನ, ಬಗಾರ್ ಅನ್ನ ಅಂತಾರಲ್ರಿ, ಆ ಅನ್ನ ರೆಡಿ. ಮತ್ತು ಇಲ್ಲಿ ದಾಲ್ ಚಾ ಮಾಡಿದ್ದಾಳೆ. ನೋಡಿರಿ ಹೇಗೆ ಮಾಡಿದ್ದಾಳೆ ದಾಲ್ ಚಾ ಅಂತ. ಆದರೆ ನಮ್ಮ ತಂಗಿ ಚೆನ್ನಾಗಿ ಮಾಡ್ತಾಳೆ ರೀ, ಟೇಸ್ಟಿಯಾಗಿ ದಾಲ್ ಚಾ. ಮತ್ತು ಇಲ್ಲಿ ಬಂದುಬಿಟ್ಟು ಚಿಕನ್ ಮಾಡಿದಾಳೆ ರೀ. ಸ್ವಲ್ಪ ಮನೆಯಲ್ಲಿ ಏನನ್ನ ಫಂಕ್ಷನ್ ಅಂದಾಗ ಚಿಕನ್ ಇದ್ದರೆ ಸ್ವಲ್ಪ ಹೊಟ್ಟೆ ತುಂಬ ಉಣ್ತೀವಿ, ಒಂದು ತುತ್ತು ಹೆಚ್ಚಾಗಿ ಉಣ್ತೀವಿ ಅಂತೇಳಿ ಕಂಪಲ್ಸರಿ ಮಾಡ್ತಾರೆ. ಈಗ ಮತ್ತೆ ಬರ್ತ್ಡೇ ಗರ್ಲು ಡ್ರೆಸ್ ಚೇಂಜ್ ಮಾಡಿದಾಳೆ ರೀ. ಈಗ ಇನ್ನೊಂದು ಹೊಸ ಡ್ರೆಸ್ ಹಾಕ್ಕೊಂಡಿದ್ದಾಳೆ. ಈಗ ಅದು ಹೇಗಿದೆ ಅಂತ ಕೇಳ್ತಿದ್ದಾಳೆ. ಚೆನ್ನಾಗಿದೆ. ಈ ಫೋಟೋಶೂಟ್ ರೀ, ಮಕ್ಕಳು ಒಬ್ಬೊಬ್ರು ಫೋಟೋಶೂಟು. ಹೇಗಿದ್ದಾರೆ ಹೇಳ್ರಿ ನಮ್ಮ ಮಕ್ಕಳು. ಇದ್ದಿದ್ರಲ್ಲೇ ಮಗಳಿಗೆ ಬರ್ತ್ಡೇ ಮಾಡ್ತಿದ್ದಾಳೆ ನಮ್ಮ ತಂಗಿ. ಎಲ್ಲ ನೋಡ್ರಿ ಸ್ಮೈಲ್ ಕೊಡ್ರಿ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕೊಡ್ತಿದ್ದಾರೆ. ಇನ್ನೊಂದು ಮಗಳು ಬಾ ಅಂದರೆ ಬಂದಿಲ್ಲ, ಈಗ ಬಂದಿದ್ದಾಳೆ. ಆ ಮಗಳು ನಗೋ ಸ್ಟೈಲ್ ನೋಡ್ರಿ, ಹೆಂಗೆ ನಗುತ್ತಾಳೆ. ಈಗ ಕೇಕ್ ಕಟಿಂಗ್ ಟೈಮಿಂಗ್ ರೀ. ಕೇಕ್ ಕಟ್ ಮಾಡ್ತಿದ್ದಾಳೆ ಮಗಳು. ಎಲ್ಲರಿಗೆ ಖುಷಿ ಸಂಭ್ರಮ ಆಗುತ್ತಿದೆ ನೋಡಿರಿ. ನಮ್ಮ ತಂಗಿ ಎಷ್ಟು ಖುಷಿ ಆಗ್ತಿದೆ. ಅವ್ರ ತಂದೆ ತಾಯಿ ಕೇಕ್ ತಿನ್ನಿಸ್ತಿದ್ದಾಳೆ. ಅಲ್ಲಿ ಇನ್ನೊಬ್ಬ ಮಗಳು ನೋಡ್ರಿ ಕೇಕ್ ಕಟ್ ಮಾಡ್ತಿದ್ದಾಳೆ. ಇನ್ನೊಬ್ಬ ಮಗಳು ನೋಡ್ರಿ ಕೇಕ್ ನೆಕ್ಕುತ್ತಿದ್ದಾಳೆ. ಏನು ಸಂತೋಷ ಬಿಡ್ತಿದ್ದಾಳೆ. ನನ್ನ ಚಿಲ್ಡ್ರನ್ಸ್ ಡೇ ಸ್ಪೆಷಲಾಗಿ ನಮ್ಮ ಮಕ್ಕಳಿಗೆ ಏನು ಮಾಡ್ತಾಯಿದ್ದಾರ ಅಂತ ನೋಡಿರಿ. ಇನ್ನೊಂದು ಮಗಳು ನೋಡಿರಿ, ನಾನು ಕೊಯ್ತೀನಿ, ನಾನು ಬರ್ತಡೇ ಮಾಡ್ಕೊತೀನಿ, ನಾನು ಕಟ್ ಮಾಡ್ತೀನಿ ಅಂತೇಳಿ ಈಗ ತಾನು ಕಟ್ ಮಾಡ್ತಾಯಿದ್ದಾಳೆ. ಯಾರು ಜಾಸ್ತಿ ಜನನ ಕರೆದಿಲ್ಲ ರೀ, ಮನೇಲಿ ಇದ್ದವ್ರನ್ನೇ ಕರೆದಿದ್ದಾಳೆ. ಜಸ್ಟ್ ಮನೆಗಷ್ಟಕ್ಕೆ ಮಾಡ್ತಿದ್ದಾಳೆ. ಈಗ ತಂಗಿಯವ್ರು ತಿನ್ನಿಸ್ತಿದ್ದಾರೆ, ಅಕ್ಕ ನಿನ್ನ ಬರ್ತಡೇ ಅಂತೇಳಿ ಕೇಕ್ ತಿನ್ನಿಸ್ತಿದ್ದಾರೆ. ಅಲ್ಲಿ ನೋಡ್ರಿ ಮಕ್ಕಳು ಎಷ್ಟು ಖುಷಿಯಾಗಿದ್ದಾರೆ. ಈ ಮಗಳು ತಿನ್ಸೋಕ್ಕೆ ನೋಡಿರಿ ಎಷ್ಟು ಆಲೋಚನೆ ಮಾಡ್ತಿದ್ದಾಳೆ ತಿನ್ಸೋಕೆ. ನೋಡಿರಿ ಬರೋದೇ ಇಲ್ಲ ಅಂತ ಹಿಂದೆ ಸರಿದ್ಬಿಟ್ಲು. ಈಗ ಇನ್ನೊಂದು ಮಗಳು ರೆಡಿ ಆದ್ಲು, ಈಗ ತಿನ್ನಿಸ್ತಾಳೆ ನೋಡಿರಿ. ಪುಟ್ಟ ಮಗಳು ಇವಳು, ಭಾಳ ಕ್ಯೂಟಿ ಗರ್ಲ್ ನಮ್ಮ ಮನೆ ಅಯ್ಯಮ್ಮ. ಈಗ ತಾನು ತಿನ್ನಿಸ್ತಾಳೆ ನೋಡಿರಿ. ಮಕ್ಕಳ ಸಂಭ್ರಮ ಅಂದರೆ ಸಂಭ್ರಮ. ಈಗ ಇವ್ರದ್ದೆಲ್ಲ ಮುಗೀತು ರೀ. ಈಗ ನೆಕ್ಸ್ಟು ಕೇಕ್ ನಾನು ಹೋಗಿ ತಿನ್ನಿಸಿದ್ರಿ. ನಾನು ಆದಮೇಲೆ ಮತ್ತೆ ನಮ್ಮ ಯಜಮಾನ್ರು ಬಂದರು, ಅವ್ರನ್ನೂ ತಿನ್ನಿಸಿದ್ರು. ಈ ಕೇಕ್ ಎಲ್ಲ ತಿನ್ನಿಸೋದು ಮುಗಿದ್ಮೇಲೆ ಕೇಕ್ ಜೊತೆಗೆ ಖಾರನೂ ತಂದಿದ್ದರು. ಇನ್ನು ಆ ಖಾರ ಕೇಕ್ ತಿನ್ನೋಣಂತ ಕೂತ್ಕೊಂಡು ತಿಂತಾಯಿದ್ದೀವಿ. ಇನ್ನು ಇದು ಮುಗಿಯೋಕ್ಕಿಲ್ಲ, ಇನ್ನು ಮಕ್ಕಳು ಮಕ್ಕೊಂಬಿಡ್ತಾರೆ ಅಂಥೇಳಿ ನಾವು ಮಕ್ಕಳಿಗೆ ಊಟ ಮಾಡ್ಸೋಣ ಅಂಥೇಳಿ ಕೇಕ್ ಮುಗಿಯೋಕ್ಕಿಲ್ಲನೇ ಊಟಕ್ಕೆ ಕೂತ್ಕೊತಿದ್ವಿ ರೀ. ಆದರೆ ಕೇಕ್ ತಿಂದ ಸಲುವಾಗಿ ಯಾರೂ ಬೇಡ ಹೀಗೆ ಅಂತಂದರು. ಅಷ್ಟವರಿಗೆ ಮಕ್ಕಳು ಮಕ್ಕೊಂಬಿಡ್ತಾರೆ ಅಂಥೇಳಿ ನಮ್ಮ ಮಕ್ಕಳಿಗೆ ಉಣ್ಸ್ಕೊಂಡು ಕೂತ್ಕೊಂಡಿನಿ ರೀ. ಮಕ್ಕಳು ನೋಡಿದ್ರೆ ನನಗೆ ಬೇಡ, ನಿನಗೆ ಬೇಡ, ನಮಗೆ ಹೊಟ್ಟೆ ತುಂಬೈತೆ, ನಮಗೆ ಸಾಕು ಅಂತ ಹೇಳ್ತಿದ್ದಾರೆ. ನೋಡಿರಿ ನನ್ನ ಸಣ್ಣ ಮಗಳು ಸಹ ಅಲ್ಲಿ ಅಳ್ತಾನೇ ಇದ್ದಾಳೆ, ನನಗೆ ಬೇಡ ಅಂತ. ಇನ್ನೊಂದು ಮಗಳು ಅಲ್ಲಿ ಕೂತ್ಕೊಂಡಿದ್ದಾಳೆ, ಅಲ್ಲಿ ಉಣ್ತಾ ಇದ್ದಾಳೆ. ಮಕ್ಕಳಿಗೆ ಉಣಿಸೋದೇ ಒಂದು ಚಾಲೆಂಜ್ ರೀ. ಅಂಥದ್ರಲ್ಲಿ ಹಿಂಗೆ ಫಂಕ್ಷನ್ಸು ಏನನ್ನು ಸಣ್ಣ ಕಾರ್ಯಕ್ರಮಗಳು ಏನನ್ನಿದ್ರೆ ಎಲ್ಲರೂ ಕೂಡಿಬಿಟ್ರೆ ಮಕ್ಕಳು ಇನ್ನೂ ಸ್ವಲ್ಪ
ಭಾಳ ರೂಪಿಸ್ತಾರ ರೀ ಮಕ್ಕಳು. ಅಂಥ ಟೈಮಾಗ ಭಾಳ ಅಂದ್ರೆ ಭಾಳ ಕೋಪ ಬರ್ತೈತೆ. ಅವ್ರು ಊಟ ಮಾಡ್ಲಾರಂಗೆ ನಾವು ಊಟ ಮಾಡಬೇಕಂದ್ರೆ ಅಸಲು ಊಟನೇ ಹೋಗೋದಿಲ್ಲ ರೀ. ನೋಡ್ರಿ ಅಲ್ಲಿ ಎಷ್ಟು ಸತಾಯಿಸ್ತಾ ಇದ್ದಾರೆ. ನನಗೆ ಚಿಚ್ಚಿ ಬೇಕು ಅದು ಬೇಕಂತ ಹೇಳ್ತಿದ್ದಾರೆ. ಎಲ್ಲ ಹಾಕಿ ಉಣಿಸಿದ್ರು ಮಕ್ಕಳು ಉಣ್ತಾ ಇಲ್ಲ. ಆದರೆ ಮಗಳು ಅವ್ರ ಅಕ್ಕನ ಹೋಗಿ ಉಣ್ತಾ ಇದ್ದಾಳೆ. ಆದರೆ ನನ್ನ ಸಣ್ಣ ಮಗಳು ಉಣ್ತಾ ಇಲ್ಲ. ಇನ್ನು ಸುಮ್ಮನೆ ಇವ್ರಿಗೆ ಉಣ್ಸೋದಕ್ಕಿಂತ ನಾವು ಕೂತ್ಕೊಂಡು ಊಟ ಮಾಡಿದೆ ವಾಸಿ. ಇನ್ನು ಟೈಮ್ ಜಾಸ್ತಿ ಆಗ್ತಿದ್ದೀರಿ. ಇನ್ನು ಮನೆಗಳಿಗೆ ಹೋಗೋಕ್ಕೂ ಟೈಮ್ ಆಗಿಬಿಡ್ತೈತೆ, ಕತ್ಲಾಗ್ಬಿಡ್ತೈತೆ. ಇನ್ನು ಹೋಗೋಕೆ ಕಷ್ಟ ಆಗುತ್ತೆ ಅಂತೇಳಿ ನಾವು ಊಟಕ್ಕೆ ಕೂತ್ಕೊಂಡ್ಬಿಟ್ಟಿವ್ರಿ. ನಮ್ಮ ಮಕ್ಕಳು ಉಣ್ಣಷ್ಟು ಉಂಡು ಇನ್ನು ಉಳಿಸಿ ಹೋಗ್ಬಿಟ್ರಿ. ನಾವು ಅವ್ರನ್ನ ನೋಡ್ಕೊತ ಅಂತ ನಾವು ಊಟ ಮಾಡ್ತಾಯಿದ್ದೀವಿ. ಅಡುಗೆ ಮಾತ್ರ ಭಾಳ ಚೆನ್ನಾಗಾಗಿದೆ ರೀ. ಬಟ್ ಏನು ಮಾಡಬೇಕು, ಕೇಕ್ ತಿಂದಿದ್ದ ಸಲುವಾಗಿ ಗುಲಾಬ್ ಜಾಮ್ ತಿನ್ನೋಕ್ಕೆ ಮನಸ್ಸಾಗ್ತಾಯಿಲ್ಲ. ಆದರೆ ಬೆಳಿಗ್ಗೆ ತಿನ್ನೋಣ ಅಂತ ಅನ್ಕೊತಾ ಇದ್ದೀವಿ ರೀ. ನಮ್ಮದು ಊಟ ಮಾಡೋದು ಮುಗೀತು. ಈಗ ನಮ್ಮ ಮನೆಗಳು ನಾವು ಹೋಗಬೇಕು. ಯಪ್ಪ ನನಗಂತೂ ಮನೆಗೆ ಹೋಗೋಕ್ಕೆ ಮನಸ್ಸಿಲ್ಲ. ಯಾಕೆಂದರೆ ನಮ್ಮ ತಂಗಿನ ಬಿಟ್ಟು ಹೋಗಕ್ಕೆ ನನಗೆ ಮನಸ್ಸಿಲ್ಲ. ಆದರೂ ಹೋಗಲೇಬೇಕಲ್ಲ, ಏನು ಮಾಡೋಕ್ಕಾಗಲ್ಲ. ಎಲ್ಲಿ ಹೋದ್ರೂ ತಿರುಗಿ ನಮ್ಮ ಮನೆಗೆ ನಾವು ಹೋಗಲೇಬೇಕು. ಇನ್ನು ನಮ್ಮ ತಂಗಿಯವ್ರ ಮನೆಯಲ್ಲಿ ಬರ್ತಡೇ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ನಾವು ಬಂದೀವ್ರಿ. ಇನ್ನು ಮನೆಗೆ ಬಂದಿದ್ದೆ ರಾತ್ರಿ 9:30 ಆಗಿದೆ. ಇನ್ನು ನನ್ನ ಮಕ್ಕಳಿಗೆ ನಿದ್ದೆ ಬಂದುಬಿಟ್ಟಿದೆ. ಬೇಗ ಬೇಗ ನನ್ನ ಮನೆಯಲ್ಲಿ ಕಸ ಎಲ್ಲ ಬಳ್ಕೊಂಡು ಇನ್ನು ಅವ್ರಿಗಿನ್ನೂ ಡ್ರೆಸ್ ಚೇಂಜ್ ಮಾಡಿ ಇನ್ನು ಮಲಗಿಸೋಣ ಅಂತೇಳಿ ಇನ್ನು ಡ್ರೆಸ್ ಚೇಂಜ್ ಮಾಡ್ತಿದ್ದೀನಿ ರೀ. ಹೇಗಿದೆ ಈ ಬರ್ತ್ಡೇ ಪಾರ್ಟಿಯ ವ್ಲಾಗ್ ಅಂತೇಳಿ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.